ಚಿಕ್ಕಂದಿನಿಂದ ಕರ್ನಾಟಕದಲ್ಲೇ ಬೆಳೆದಿದ್ದೀನಿ, ಹಾಗಾಗಿ ಚನ್ನಪಟ್ಟಣದ ಬಗ್ಗೆ ನನಗೆ ಗೊತ್ತು. ನಾನು ಯಾವಾಗ ಚನ್ನಪಟ್ಟಣಕ್ಕೆ ವಿಸಿಟ್ ಮಾಡಿದ್ನೋ ಆಗ ನನಗೆ ಇಲ್ಲಿಯ ಜನ, ಇಲ್ಲಿಯ ಒಂದು ಕಲೆ, ಅದರ ಮೇಲೆ ನನಗೆ ಪ್ರೀತಿ ಹುಟ್ಟಿತು. ಇಲ್ಲಿಯ ಜನ ಏನಿದ್ದಾರೆ ಅವರು ಈ ಕಲೆನ ಎಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿಯ ಜನರ ಏನೋ ಒಂದು ಕೈಗಾರಿಕೆ ಇದೆ, ಒಂದು ಇಂಟೆನ್ಸ್ನೆಸ್ ಏನಿದೆ, ಅದನ್ನ ನೋಡಿ ನಾನು ತುಂಬಾನೇ ಇನ್ಸ್ಪೈರ್ ಆದೆ. ನೋಡಿದ ಕೂಡಲೇ ನಾನು ಅನ್ಕೊಂಡೆ ಇದು ಜಗತ್ತಿನಾದ್ಯಂತ ಇರಬಹುದು, ಇವರು ಸಿಕ್ಕಾಪಟ್ಟೆ ಗಳಿಕೆ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ನಾನು ಯಾವಾಗ ಇವ್ರನ್ನ ಭೇಟಿ ಆದ್ನೋ, ಇವ್ರ ಜೊತೆ ಮಾತಾಡದ್ನೋ, ಅವಾಗ ನನಗೆ ಅರ್ಥ ಆಯ್ತು ಈ ಆರ್ಟ್ ನಿಧಾನವಾಗಿ ಕೊನೆಗೊಳ್ತಾ ಇದೆ ಅಂತ. ಜೊತೆಗೆ ಇವರ ಇನ್ಕಮ್ ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ. ನನ್ನ ಹೆಸರು ಚಂದ್ರು ಅಂತ. ನಾವು 30 ವರ್ಷದಿಂದನೂ ಇದನ್ನ ಕಲ್ತಿದ್ದೀವಿ. ನಮ್ಮ ತಂದೆಯವ್ರು ಮಾಡ್ತಿದ್ರು, ನಮ್ಮ ತಂದೆಯವರಿಂದ ಇದನ್ನ ಮಾಡಿ ಈ ಸರ್ವಿಸ್ ಆಗಿದೆ. ಆರ್ಡರ್ಗಳ ಕೊರತೆ ಸರ್ ನಮ್ದು, ಇನ್ನೇನು ಸಮಸ್ಯೆ ಇಲ್ಲ, ಆರ್ಡರ್ಗಳ ಕೊರತೆ ಜಾಸ್ತಿ. ಇಂತಹ ಒಂದು ಅದ್ಭುತವಾದ ಆರ್ಟ್ ಕೊನೆಗೊಳ್ತಾ ಇರೋದನ್ನ ನೋಡಿ ನನಗೆ ತುಂಬಾ ದುಃಖ ಆಯ್ತು. ಅದೇ ಕಾರಣಕ್ಕೆ ನಾನು ಯೋಚನೆ ಮಾಡಿದೆ, ನಾವ್ ಯಾಕೆ ಈ ಒಂದು ಓಲ್ಡ್ ಟ್ರೆಡಿಷನ್ ನ ಟೆಕ್ನಾಲಜಿ ಜೊತೆಗೆ ಸೇರಿಸಿ ಇದನ್ನ ನಾವು ಪೂರ್ತಿ ವರ್ಲ್ಡ್ ಅಲ್ಲಿ ತಗೊಂಡು ಹೋಗ್ಬೋದಲ್ವಾ ಅಂತ. ನೀವು ಈ ಟಾಯ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಒಂದು ಡೆಮೋ ತೋರಿಸಬಹುದಾ? We would like to show you a demo of that. ಪ್ಲೀಸ್ ತೋರಿಸಿ, ನಮಗೆ ತೋರಿಸಿ. ಈ ಒಂದು ಟಾಯ್ ಏನಿದೆ ಇದು ಸಸ್ಟೈನಬಲ್ ವುಡ್ ಮೆಟೀರಿಯಲ್ ಇಂದ ರೆಡಿ ಆಗಿದೆ. ಇದು ನಮ್ಮ ಅದೇ ಕ್ರಾಫ್ಟ್ಮನ್ಶಿಪ್ ಇಂದ ರೆಡಿ ಆಗಿದೆ ಅಂಡ್ ಇದು ನ್ಯಾಚುರಲ್ ಕಲರ್ ಕೂಡ ಹೌದು. ಇದಕ್ಕೆ ನಾವು ಒಂದು ಬೇಸಿಕ್ ಪ್ರೋಟೋಟೈಪ್ ಮಾಡಿದೀವಿ. ಇದೊಂದು ಜೋಗುಳ ಆಡುವಂತ ಟಾಯ್. ನಾವು ಇದಕ್ಕೆ ಸ್ವಲ್ಪ ಮೂಮೆಂಟ್ ಕೊಟ್ರೆ निंबोणीच्या झाडामागे चंद्र झोपलाग. ನೀವು ಟಚ್ ಕೂಡ ಮಾಡಬಹುದು ಈ ತರ. ಮೊದಲನೇದಾಗಿ ಅಕ್ಷಯ್ ಅವರೇ, ಮತ್ತೆ ನಿಮ್ಗೆ ಕಂಗ್ರ್ಯಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅದೇ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರಿ ಅದು ಕನ್ನಡ. ಹಾ, ತುಂಬಾ ಸ್ವೀಟ್ ಆಗಿರೋ ಲ್ಯಾಂಗ್ವೇಜ್, ಕೇಳೋದಕ್ಕೆ ತುಂಬಾ ಮಜಾ ಬರ್ತಿತ್ತು. ಥ್ಯಾಂಕ್ ಯು, ಇಟ್ ವಾಸ್ ವೆರಿ ವೆಲ್ ಡನ್. ನಿಜವಾಗ್ಲೂ ನಮ್ಮ ಭಾಷೆ ತುಂಬಾ ಸ್ವೀಟ್ ಆಗಿದೆ ಸರ್. ಆಡಿಯನ್ಸ್ಗೂ ಅಷ್ಟೇ ಮಜಾ ಬಂದಿರಬಹುದು. ಸೊ ನಾನು ಮಾರ್ಕೆಟ್ ಡಿಮ್ಯಾಂಡ್ ನೋಡೇ ಬಿಡ್ತೀನಿ. ಎಸ್. ಸೊ ನೀವು ನಿಮ್ಮ ವೋಟಿಂಗ್ ಮೀಟರ್ಸ್ನ ತಗೊಳ್ಳಿ. ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ಹೇಳಿ ಈ ಪ್ರಾಡಕ್ಟ್ನ ಡಿಮ್ಯಾಂಡ್ ಎಷ್ಟಿದೆ ನಿಮ್ಮ ಪ್ರಕಾರ ಅಂತ, ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ. %81 ಜನಕ್ಕೆ ಅನ್ನಿಸ್ತಾ ಇದೆ ಇದರ ಅವಶ್ಯಕತೆ ಇದೆ ಅಂತ. ಈ ತರ ಟಾಯ್ ಇದ್ರೆ ಖುಷಿನೇ ಅಲ್ವಾ? ಐ ವಿಲ್ ಓಪನ್ ದ ಫ್ಲೋರ್ ಫಾರ್ ಯು. ನೀವು ಏನೇ ಬಿಸ್ನೆಸ್ ಮಾತಾಡೋದಾದ್ರೂ, ನಿಮ್ಮ ಪ್ರಶ್ನೆ ಕೇಳೋದಾದ್ರೂ, ಇವರು ಪ್ರೋಟೋಟೈಪ್ ರೆಡಿ ಮಾಡಿದ್ದಾರೆ. ಮುಂದೆ ಹೇಗೆ ತಗೊಂಡೋಗ್ಬೇಕು ಅಂತ ನೀವು ಡಿಸೈಡ್ ಮಾಡಿ. ಸೊ ಅಕ್ಷಯ್, ಮೊದಲನೇದಾಗಿ ಮತ್ತೆ ಬಿಂದು, ಐ ಥಿಂಕ್ ನೀವು ಮಾಡಕ್ ಹೊರಟಿರೋದು ಈ ನಿಮ್ಮ ಕಲ್ಚರಲ್ ವ್ಯಾಲ್ಯೂಸ್ ಮಕ್ಳಿಗೆ ಹೇಗೆ ಪರಿಚಯಿಸ್ತಾ ಇದ್ದೀರಾ. ಐ ಥಿಂಕ್ ದಟ್ ಇಸ್ ವೆರಿ ಗುಡ್ ಗೆಸ್ಚರ್. ಮತ್ತೆ ನೀವೀಗ ಹೇಳಿದ್ರಿ ಇದು AI ಎನೇಬಲ್ಡ್ ಅಂತ. ಮತ್ತೆ ಯಾರ್ ವಾಯ್ಸ್ ಬೇಕಾದ್ರೂ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಯಾರ್ ವಾಯ್ಸ್ ಬೇಕಾದ್ರೂ ಮಾಡ್ಬೋದು ಅಂತ. ಮತ್ತೆ ನನಗೆ ಇಲ್ಲಿ ಎಲ್ಲ ಸಾಂಗ್ಸ್ ಲೆಟ್ಸೆ ನನ್ನ ತಾಯಿ ವಾಯ್ಸ್ ಅಲ್ಲಿ ಬೇಕು ಅಂತ, ಅದನ್ನ ಹೇಗೆ ಮಾಡ್ತೀರಾ? We are trying to create an app where if we write a story, then using generative AI, ಇದು ಆ ವಾಯ್ಸ್ನ ಕನ್ವರ್ಟ್ ಮಾಡಿ ಒಂದಷ್ಟು ಅಜ್ಜಿಯರ ವಾಯ್ಸ್ಗೆ ಪ್ರೊವೈಡ್ ಮಾಡುತ್ತೆ ವಿತ್ ಸಮ್ ಸ್ಯಾಂಪಲ್ಸ್. ನಮ್ಮನೇಲಿ ಈ ಆಟೋ, ಟೋನೀಸ್, ಸೂಪರ್ ಬಾಡಿ ಥರ ಪ್ರಾಡಕ್ಟ್ಸ್ ಇದಾವೆ. ಅಲ್ಲಿ ಈ ಫಂಕ್ಷನಾಲಿಟಿ ಆದಾಗ ಈಗ ಮಾರ್ಕೆಟಲ್ಲಿ ಈಗಾಗಲೇ ಈ ಥರ ಪ್ರಾಡಕ್ಟ್ಸ್ ತುಂಬ ಎಕ್ಸಿಸ್ಟ್ ಇದಾವೆ. ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗಿಲ್ಲ. ಅವು 2,000-3,000ಕ್ಕಿಂತ ಟಾಯ್ಸ್ ಸಿಗ್ತವೆ. ಆ ಮಾರ್ಕೆಟಲ್ಲಿ ನೀವು ನಿಮ್ಮ ಟಾಯ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮತ್ತೆ ಯಾವ ಪ್ರೈಸ್ಗೆ ಪ್ಲೇಸ್ ಮಾಡ್ತೀರಾ? ಓಕೆ, ಸೊ ಫಸ್ಟ್ ಥಿಂಗ್ ಇಸ್ ದಟ್ ವಿ ಆರ್ ಪ್ರಮೋಟಿಂಗ್ ಸಸ್ಟೈನಬಿಲಿಟಿ ಬೈ ಯೂಸಿಂಗ್ ವುಡ್. ಮತ್ತೆ ಇಲ್ಲಿವರೆಗೂ ಎಕ್ಸ್ಪ್ಲೋರ್ ಮಾಡಿರುವಂಥ ಆಪ್ಷನ್ಸ್ ಅಲ್ಲಿ ಇದು ಒಂದು. ಸೊ ಕರೆಂಟ್ಲಿ ಇದರ ಪ್ರೈಸಿಂಗ್ ಏನಂದ್ರೆ ಸಮ್ವೇರ್ ಅರೌಂಡ್ 900, ಮತ್ತೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇಸ್ ಸಮ್ವೇರ್ ಅರೌಂಡ್ 700. ಮತ್ತೆ AI ಇಂಟಿಗ್ರೇಟೆಡ್ ವಿತ್ ದ ಆಪ್ ವರ್ಷನ್ ವಿ ಆರ್ ಟಾಕಿಂಗ್ ಅಬೌಟ್, ದಟ್ಸ್ ಅಂಡರ್ R&D. ಮತ್ತೆ ಅದು ಮಾರ್ಕೆಟ್ಗೆ ಬಂದ್ರೆ ವಿತಿನ್ ಲೈಕ್ 3 months ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 1,500 ಪ್ಲಸ್ ಸಬ್ಸ್ಕ್ರಿಪ್ಷನ್ ಫೀಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ಮಿನಿಮಲ್. ಮತ್ತೆ ಈ ಬೊಂಬೆಗಳ ಜೊತೆ ನಮ್ಮ ಓಲ್ಡರ್ ಜನರೇಷನ್ ಆಲ್ರೆಡಿ ಆಟ ಆಡಿದ್ದಾರೆ. ಮತ್ತೆ ಅದನ್ನ ಅವರು ಅವರ ಕಿಡ್ಸ್ ಮತ್ತೆ ಗ್ರ್ಯಾಂಡ್ ಕಿಡ್ಸ್ಗೆ ಕೊಡೋದಕ್ಕೆ ಇಷ್ಟಪಡ್ತಾರೆ. ಸೊ ವಿ ಆರ್ ನಾಟ್ ಜಸ್ಟ್ ಸೆಲ್ಲಿಂಗ್ ಅ ಟಾಯ್, ವಿ ಆರ್ ಸೆಲ್ಲಿಂಗ್ ಎನ್ ಎಮೋಷನ್. ಮತ್ತೆ ಆ ಬೇಸಿಸ್ ಮೇಲೆ ವಿ ವಾಂಟ್ ಟು ಕನೆಕ್ಟ್ ಎವ್ರಿ ಒನ್.